ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಜಗದೀಶ್ ಅಣ್ಣ ಮತ್ತು ಈ ಭಾಗದ ಅತ್ಯುನ್ನತ ನಾಯಕರಾದ ನಮ್ಮ ಜಗದೀಶ್ ಅಣ್ಣ 46ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಈ ಜನ ಬೆಂಬಲ ನೋಡ್ತಾ ಇದ್ದಾರೆ. ಅವರು ತನ್ನ ಧನ ಮಾನವನ್ನು ಜನಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ವರ್ಷ ಅವರು ಇನ್ನ ಮುಂದೆ ಉನ್ನತ ಹುದ್ದೆಗೆ ಬಂದು ಇನ್ನ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸುತ್ತಾ ಅವ್ರಿನ್ನ ಅವರ ಕುಟುಂಬಕ್ಕೂ ಕುಡುಮಲೆ ಗಣಪತಿ ಮತ್ತೆ ಮುಳಬಾಗಿಲ ಆಂಜನೇಯ ಸ್ವಾಮಿ ಅವರ ಕುಟುಂಬಕ್ಕೂ ಒಳ್ಳೆ ಉದ್ಯೋಗಗಳನ್ನು ಕೊಟ್ಟು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಶ್ರೀಯುತ GS ಜಗದೀಶ್ ಅವರಿಗೆ 46ನೇಯ ಹುಟ್ಟದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಅವರು ಅತ್ಯಂತ ಜನಸೇವೆಯನ್ನು ಮಾಡಿ ಈ ಭಾಗದಲ್ಲಿ ಉತ್ತಮವಾದಂತ ಒಂದು ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡುವಂತ ಶಕ್ತಿಯ ಭಗವಂತ ನೀಡಲಿ ಅಂತೇಳಿ ಕೇಳ್ಕೊಳ್ತೇನೆ. ಶ್ರೀಯುತ ಇದೇ ಗ್ರಾಮದ ಧುರೀಣರು ನಮ್ಮ ಶ್ರೀಮತಿ ಪ್ರೇಮಮ್ಮ ಮತ್ತು GN ಶ್ರೀನಿವಾಸ್ ಅವರ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀ GN ಜಗದೀಶ್ ಅವರು 46ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಗ್ರಾಮದ ಇರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಮತ್ತು ಯುವಕರ ಒಂದು ಆಶೀರ್ವಾದದಿಂದ ಅವರು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು 46ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತ ಸಂದರ್ಭದಲ್ಲಿ ಅವರಿಗೆ ಆ ಚೌಡೇಶ್ವರಿ ದೇವಿ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಮುಂದೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಬಯಸುತ್ತಾ ಈ ಒಂದು ಗ್ರಾಮದ ಪರವಾಗಿ ಇಡೀ ಗ್ರಾಮ ಪಂಚಾಯಿತಿಯ 17 ಊರುಗಳ ಸದಸ್ಯರ ಪರವಾಗಿ ನಮ್ಮ GN ಜಗದೀಶ್ ಅವರಿಗೆ 46ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡತಕ್ಕಂತ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂದರ್ಭದಲ್ಲಿ 2 ಮಾತನ್ನ ಆಡಲು ಅವಕಾಶ ಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಮತ್ತು ಇಲ್ಲಿ ಬಂದು ಈ ಒಂದು ಇದನ್ನ ವೀಕ್ಷಣೆ ಮಾಡತಕ್ಕಂತ ನಮ್ಮ ಈ ಒಂದು 2 ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜಗದೀಶ್ ಅಣ್ಣಿಗೆ ನಮ್ಮ ಸಹೋದರ ಸಮಾನ ನಮ್ಮ ಜಗದೀಶ್ ಅಣ್ಣ ಅವರ 46ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಗುಡಿಪಲ್ಲಿ ಗ್ರಾಮದಿಂದ ಎಲ್ಲ ನಮ್ಮ ಆಂಜನ ನೇತೃತ್ವದಲ್ಲಿ ಕೋಲಾಟ ಅವರು ಬಂದಿದ್ದಾರೆ. ಮತ್ತೆ ಜಗದೀಶ್ ಅಣ್ಣ ಅಭಿಮಾನಿಗಳು ಅವ್ರ ಸಹೋದರರು ಎಲ್ಲರೂ ಬಂದು ಅವ್ರಿಗೆ ಇವತ್ತು ಶುಭ ಹಾರೈಸ್ತಾ ಇದ್ದಾರೆ. ಅವರು ಯಾವ ತರ ವ್ಯಕ್ತಿತ್ವ ಹೊಂದಿದ್ದಾರೆ ಅಂದ್ರೆ ಇದು ಗೊಳ್ಳಲ್ಲಿ ಪಂಚಾಯತಿ ನನ್ಗೆ ಯಾವತ್ತು ಗೊಳ್ಳಲ್ಲಿ ಒಂದೇ ಸಾಕು ಅನ್ಕೊಂಡಿರೋ ವ್ಯಕ್ತಿ ಅಲ್ಲ. ನನ್ನ ಆತ್ಮೀಯರು ನನ್ಗೆ ಸಹೋದರರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲಾನು ನಾನು ಬರ್ತೀನಿ, ನಿಮ್ಗೆ ಏನ್ ಬೇಕೋ ಸಹಾಯ ಅಂದಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಕಡೆ ಬಂದು ಅವ್ರ ಸಮಸ್ಯೆಗಳು ಆಳಿಸ್ತಾರೆ. ಇವತ್ತು ನನಗೆ ಯಾವ್ದೋ ಒಂದು ಎಕ್ಸಾಂಪಲ್ ಆಗಿತ್ತು, ಎಲ್ಲೋ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಾನು ಯಾರಿಗೋ ಫೋನ್ ಮಾಡಿದ್ದೆ, ಅವರು ಇದ್ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಜಗದೀಶ್ ಅಣ್ಣಗೆ ಫೋನ್ ಮಾಡಿದೆ. ಇಮಿಡಿಯೇಟ್ ಆಗಿ ಅದ್ ರೆಸ್ಪಾನ್ಸ್ ಮಾಡಿ ಯಾರ ಕೈಯಲ್ಲಿ ಫೋನ್ ಹಾಕಿಸಿದ್ರು ಅದನ್ನ ವ್ಯವಸ್ಥೆ ನಮ್ಗೆ ಮಾಡ್ಕೊಟ್ರು. ಆ ತರ ವ್ಯಕ್ತಿ ನಮ್ಗೆ ನಿಯರ್ ಅಲ್ಲಿ ನಮ್ಗೆ ಹತ್ತಿರದಲ್ಲಿ ಇರೋದು ನಮ್ಮ ಅದೃಷ್ಟ. ಅದೇ ರೀತಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಆದ್ರೆ ಇದಕ್ ಮೊದ್ಲು ನಾನು ಯಾವ್ದೋ ಒಂದು ಅಧ್ಯಕ್ಷ ಆಗ್ಬೇಕು ಅಂತಂದ್ರೆ ಅವರು ಆಗೋ ಇನ್ನೊಬ್ಬ ಸಹೋದರ ಇದ್ದಾರೆ. ಅವರಿಬ್ಬರು ಪ್ರಯತ್ನದಿಂದ ನಾನು ಅವತ್ತು ಅಧ್ಯಕ್ಷನಾಗಿದ್ದೆ, ತಾಲೂಕ್ ಅಧ್ಯಕ್ಷನಾಗಿದ್ದೆ. ಅದಕ್ಕೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಈಗೂ ಅಷ್ಟೇ ಶಾಸಕರು ಅವ್ರಿಗೂ ಸ್ವಂತ ತಮ್ಮನ್ ತರ ನೋಡ್ಕೊಂತ ಇದಾರೆ. ಈ ತಾಲೂಕಲ್ಲಿ ಯಾವ್ದೇ ನಿಮ್ಗೆ ಪ್ರಾಬ್ಲಮ್ ಆದ್ರೂ ಯಾವ್ದೇ ಸೌಕರ್ಯ ಬೇಕಂದ್ರು ನನ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಜಗದೀಶನ್ನ ಮುಖಾಂತರ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಈಗ ನಮ್ ಸರ್ಕಾರ ಇಲ್ದಿರೋ ಇದ್ರು ಅವರು ಅಲ್ಲಿ ಫೈಟ್ ಮಾಡಿ ತರ್ತಾ ಇದಾರೆ. ಅಲ್ಲಿ ಅವರು ಅಸೆಂಬ್ಲಿಯಲ್ಲಿ ಯಾವ ತರ ಫೈಟ್ ಮಾಡ್ತಾರೋ ಅದೇ ತರ ಅವ್ರ ಹತ್ರ ನಮ್ ಜಗದೀಶನ್ನ ಅವ್ರು ಫೈಟ್ ಮಾಡಿ ನಮ್ದು ಈ ತರ ಸಮಸ್ಯೆಗಳಿದಾವೆ ಅಂತ ಹೇಳ್ಬಿಟ್ಟು ಅವರು ಅಸೆಂಬ್ಲಿಯಲ್ಲಿ ಯಾವ ತರ ಗರ್ಜನೆ ಮಾಡ್ತಾರೋ ಇಲ್ಲಿ ಅವ್ರು ಅದೇ ತರ ಗರ್ಜನೆ ಮಾಡಿ
MLA ಹತ್ರ ಇಂದ ತಗೊಬಂದು ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಅವರು ಹೆಚ್ಚಿನ ಕೆಲಸಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆ ದೇವರಲ್ಲಿ ಬೇಡ್ಕೊಂತ ಅವ್ರು ಇನ್ನೂ ಈ ತರ ಹೆಚ್ಚು ಇಲ್ಲೇ ಬರೀ ಗೊಲ್ಲಲ್ಲಿ ಅಲ್ಲೆಲ್ಲ ತಾಲೂಕಲ್ಲಿ ಪ್ರತಿ ಕಡೆನೂ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕು ಅಂತ ಹೇಳ್ತಾ ಇದಕ್ಕೆ ನನ್ಗೆ ಅವಕಾಶ ಕೊಟ್ಟು ತಮ್ಮನ್ ತರ ನಾನು ಸ್ವೀಕರಿಸಿದ ನಮ್ಮ ಸಹೋದರ ನಮ್ಮ ಅಣ್ಣನ್ಗೆ ಒಂದಿಷ್ಟು ನಾನು ಮುಗಿಸ್ತಾ ಇದ್ದೀನಿ.